ಡಾಕ್ಟರ್ ಏನಿದೆ ಡಾಕ್ಟರ್? ಈ ವಿಷಯ ನನಗೆ ಯಾಕೆ ಹೇಳಿಲ್ಲ ನೀವು? ಗೌತಮ್ ಸರ್, ಭೂಮಿಕಾ ಮೇಡಮ್ ವಿಷಯ ಇನ್ನೂ ಹೇಳಿಲ್ವಾ? ಆಕ್ಚುಲಿ ಈ ವಿಷಯನ ನಿಮ್ಮ ಹತ್ರ ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಡಾಕ್ಟರ್ ಅವರು ಮನೇಲಿ ನಾರ್ಮಲ್ ಆಗೇ ಇದ್ದಾರೆ, ಆದರೆ ನನಗೆ ಏನೋ ಅನುಮಾನ ಬಂತು, ಏನೋ ಸರಿ ಇಲ್ಲ ಅಂತ. ಈ ರಿಪೋರ್ಟ್ ಸಿಕ್ತು. ಏನಿದೆ ಇದರಲ್ಲಿ? ಏನಾಗಿದೆ ಅವ್ರಿಗೆ? ಪ್ಲೀಸ್ ಡಾಕ್ಟರ್ ಹೇಳಿ. ನನ್ನ ಹೆಂಡತಿ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ಗೆ ಅಧಿಕಾರ ಇಲ್ವಾ? ಏನಾಗಿದೆ ಅವ್ರಿಗೆ? ಭೂಮಿಕಾ ಮೇಡಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್? ಇಲ್ಲ ಡಾಕ್ಟರ್, ಅವರು ಬಹಳ ಹೆಲ್ತಿ ಆಗಿದ್ದಾರೆ. ನನಗೆ ಚೆಕಪ್ ಮಾಡಿಸ್ಕೊಳ್ಳೋಕೆ ಹೆದರಿಕೆ ಅಂತ ಅವರು ಸುಮ್ಮನೆ ನನ್ನ ಜೊತೆಗೆ ಬಂದಿದ್ದಷ್ಟೇ. ಅವ್ರಿಗೇನು ಆಗಿರಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ. ನೋಡಿ, ರಿಪೋರ್ಟ್ ಏನಾದರೂ ಮಿಕ್ಸ್ ಆಗಿರ್ಬೇಕು ಅಥವಾ ಬ್ಲಡ್ ಸ್ಯಾಂಪಲ್ಸ್ ಏನಾದರೂ ಎಕ್ಸ್ಚೇಂಜ್ ಆಗಿರ್ಬೇಕು. ಒಂದ್ಸತಿ ಚೆಕ್ ಮಾಡಿ ಡಾಕ್ಟರ್, ಪ್ಲೀಸ್. ಇಲ್ಲ ಗೌತಮ್ ಸರ್, ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು 2 ಸರಿ ಅಲ್ಲ 3 ಸರಿ ಚೆಕ್ ಮಾಡಿ ಆ ರಿಪೋರ್ಟ್ನ ಕನ್ಫರ್ಮ್ ಮಾಡೇ ನಿಮಗೆ ಹೇಳಿರೋದು. ಬೇಕಾದ್ರೆ ನೀವು ಬೇರೆ ಹಾಸ್ಪಿಟಲಲ್ಲೋ ಲ್ಯಾಬ್ನಲ್ಲೋ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನನಗದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಈ ರಿಪೋರ್ಟು ಕರೆಕ್ಟಾಗೇ ಇದೆ. ಅಲ್ಲ ಡಾಕ್ಟರ್, ಇಷ್ಟು ದೊಡ್ಡ ವಿಷಯ ನನಗೆ ಯಾಕೆ ಹೇಳಿಲ್ಲ? ಅವ್ರಿಗೆ ಯಾಕೆ ಹೇಳಿದ್ರಿ? ನಾನು ಅವತ್ತು ನಿಮಗೆ ಕಾಲ್ ಮಾಡಿದೆ ಸರ್, ನಿಮ್ಮ ಕಾಲ್ ರೀಚ್ ಆಗಲಿಲ್ಲ. ಆಮೇಲೆ ಭೂಮಿಕಾ ಮೇಡಮ್ಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸಿದೆ. ಅವರು ತುಂಬ ಗಾಬರಿಯಾಗಿ ಏನೇ ಇದ್ರು ನನಗೆ ಹೇಳಿ ಅಂತ ಹಾಸ್ಪಿಟಲ್ಗೆ ಬಂದರು. ನನ್ನನ್ನು ತುಂಬ ಒತ್ತಾಯ ಮಾಡಿದ್ರು ಸರ್. ಆಮೇಲೆ ಇರೋ ವಿಷಯನೆಲ್ಲ ಹೇಳಲೇಬೇಕಾಯ್ತು. ಅದಲ್ಲದೆ ಮನೆಯವ್ರಿಗೆ ಈ ವಿಷಯ ಎಲ್ಲ ಗೊತ್ತಾಗಬಾರ್ದು ಅಂತ ನನ್ನನ್ನು ತುಂಬ ಕೇಳ್ಕೊಂಡ್ರು. ಬಹುಶಃ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಷಯನ ಮುಚ್ಚಿಟ್ಟಿದ್ರು ಅನ್ಸುತ್ತೆ. ಈಗ ರೋಗ ಯಾವ ಸ್ಟೇಜಲ್ಲಿದೆ ಸರ್? 3rd ಸ್ಟೇಜಲ್ಲಿ ಇದೆ ಸರ್.